ಹಾಯ್ ಆಲ್ ಅಗೈನ್ ಬ್ಯಾಕ್. ಇವತ್ತು ಯಾವುದೋ ಹೂಕೋಸ್ದು ಫ್ರೈಡ್ ರೈಸು ಅಂತ ಹೇಳ್ತಿದ್ರು. ಯಾವ ರೈಸ್ ಮಾಡ್ತಾರೋ ಕೊನೆಯಲ್ಲಿ ಗೊತ್ತಾಗತ್ತೆ. ನೋಡೋಣ. ನೋಡ್ರಿ, ಇವಾಗ ಹೂಕೋಸೆಲ್ಲ ಕಟ್ ಮಾಡಿ ಹಾಕ್ಕೊಂಡವ್ರೆ. ಹುಳಗಳಿದೆ ಅಂತ ಗೊತ್ತಿದ್ರು ಸಹಿತ ತೊಗೊಂಡವ್ರೆ. ಹಾಕ್ಬಿಟ್ಟು ಆ ಹುಳನ ಕಳ್ಸೋಕ್ಕೋಸ್ಕರ ಅರಿಶಿನ, ಬಿಸಿನೀರು, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದಾರೆ. ಈಗ ಮಿಕ್ಸಿನಲ್ಲಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಅಲ್ಲಲ್ಲ ಇಷ್ಟೇನಾ? ಇನ್ನೂ ಏನಾದರೂ ಹಾಕ್ಬೇಕಿತ್ತಲ್ಲ. ಅಲ್ಲ ಮಿಕ್ಸಿಗೆ ಆಡಿಸ್ಕೊಂಡವ್ರು ತಗೋರಿ. ಹಾಂ, ಈಗ ಬೇಯಿಸಿದ್ರಲ್ಲ, ಹುಳ ಎಲ್ಲ ಹೋಗಿರುತ್ತಂತೆ. ಕಾರ್ನ್ಫ್ಲೋರು, ಅದ್ರ ಜೊತೆಗೆ ಕಡ್ಲೆ ಹಿಟ್ಟು 2 ಹಾಕವ್ರೆ. ವೆರೈಟಿ. ಬಿತ್ತು ನೋಡಿ, ಕಾರ್ನ್ಫ್ಲೋರ್ ಸ್ಟಾರ್ಚ್ ಹಾಕಿ ಕಲಿಸ್ತಾ ಇದ್ದಾರೆ. ಬೇಯಿಸ್ಕೊಂಡಿದ್ದು ಹುಳ ಓದೋ ಎಲ್ಲೋ ಗೊತ್ತಿಲ್ಲ, ಕಲರ್ ಮಾತ್ರ ಚೇಂಜ್ ಆಯಿತು. ಎಷ್ಟು ಅದರ ತಕ್ಕಂತೆ ಹಾಕೋತವ್ರೆ. ಕೊತ್ತಂಬರಿ ಬಿತ್ತು. ಕೊತ್ತಂಬರಿ ಮಿಕ್ಸಿನಲ್ಲಿ ಆಡಿಸ್ಕೊಂಡಿರೋದು ಸ್ವಲ್ಪ ಹಾಕಿದ್ದಾರೆ ಅನ್ಕೋತೀನಿ. ಇಲ್ಲ, ಅದೇ ಹಾಕಿದಾರೇನು. ಕಸೂರಿ ಮೇಥಿ ಹಾಕಿದ್ದಾರೆ. ಮಿಕ್ಸು ಮಿಕ್ಸಿಂಗ್ ವೆಲ್ಲು. ತವರಿ ಆಗಿದೆ. ಆಲ್ರೆಡಿ ರೆಡಿ ಇಟ್ಕೊಂಡ್ಬಿಟ್ಟವ್ರೆ. ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ಅಲ್ಲ ಬಾಣಲಿನಲ್ಲೇ. ಇದು ಪ್ರೋಸೆಸ್ ತುಂಬ ದೊಡ್ಡದಿದೆ ಸ್ವಾಮಿ. ಇಷ್ಟರೊಳಗೆ ಅಡುಗೆ ಮುಳುಗೋಗ್ಬೇಕಾಗಿತ್ತು. ಇವರು ನೋಡ್ತಾ ಇದ್ರೆ ಇನ್ನೂ ಒಂದಷ್ಟು 2-3 ಸ್ಟೆಪ್ ಎಕ್ಸ್ಟ್ರಾ ಇದ್ದಾಗಿದೆ. ಆಯಿಲ್ ರೀಫ್ರೈ. ಒಟ್ಟ ಡ್ರೈ ಗೋಬಿ ಇದು. ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ. ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಇವರು. ಬಂದವು ನೋಡ್ರಿ ಪಕೋಡಗಳು, ಬೋಂಡಗಳು. ಸವಾಸ್. 2000 years later. ಇದೇನಕ್ಕೆ? ರೈಸ್ಗೆ ಹಸಿಮೆಣ್ಸಿನ್ಕಾಯಿ ಬಿತ್ತು, ಈರುಳ್ಳಿ, ನಾರ್ಮಲಿ ಚಕ್ಕೆ ಲವಂಗ ಪೇಸ್ಟ್ ಹಾಕ್ತಾರೆ. ಇನ್ನೂ ಬಿದ್ದಿಲ್ವೇ? ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಬಿದ್ದದೆ. ತಿರುಗಿಸಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಜಾಸ್ತಿ ತಿನ್ನಲ್ಲ, ಮಗುನು ತಿನ್ನಬೇಕಾಗತ್ತೆ ಅಂತ ಖಾರ ಹಾಕಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿತ್ತು ಅನ್ಕೊತಾ ಇದ್ದೆ ಆವಾಗಲಿಂದ. ಬಿತ್ತು. ಇನ್ನು ಏನೇನು ಹಾಕ್ತಾರಪ್ಪ ಇವರು.
ಕೈಯಲ್ಲಿ ಅಂತಾನೆ ಇದ್ದಾರೆ ಆವಾಗಲಿಂದ. ನೆಕ್ಸ್ಟು ಓಹೋ ಇದಕ್ಕೂ ಕಸ್ತೂರಿ ಮೇಥಿ ಮನೆಯಲ್ಲಿ ಜಾಸ್ತಿ ಇರ್ಬೇಕನ್ಸುತ್ತೆ ಅದಕ್ಕೆ ಹಾಕ್ತವ್ರೆ. ಅರಿಶಿನ ಓಹೋ ಗೋಬಿ ಮಾಡ್ಕೊಂಡಿದ್ರಲ್ಲ ಅದು ಅಲ್ಲ ಇನ್ನೊಂದು ಕಲರ್ ಬರಬೇಕು ಒಟ್ಟಾಗಿ ಗೋಬಿ ಬಂದಿರೋ ಕಲರ್ ಸಾಲದು ಅಂತ ಇನ್ನೊಂದು ಕಲರ್ಗೆ ಹಾಕವ್ರೆ. ತಿರುಗಿಸಿ ರೈಸ್ ಏನಕ್ಕೆ ತೋರಿಸ್ತವ್ರೆ? ಎಷ್ಟು ಹೇಳಿದ್ರು ಏನು ಮಾಡೋದು? ಮನೆಯಲ್ಲಿ ಪಾತ್ರೆ ಸ್ಟೇನ್ಲೆಸ್ಸು. ಖಾರದ ಪುಡಿ ಹಾಕಿದ್ರು. ಧನಿಯಾ ಪುಡಿ ಅವ್ರ ಮಸಾಲ ಸೂಪರ್. ಇದ್ಯಾವುದು ಹಾಕ್ತಾರಲ್ಲ? ಓಹೋ ಗರಂ ಮಸಾಲ ಬೇರೆ ಅಲ್ಲ. ಧನಿಯಾ ಪುಡಿ ಖಾರದ ಪುಡಿ ಸಾಕಾಗಲ್ಲ ಅಂತ ಗರಂ ಮಸಾಲ ಹಾಕ್ತಾರೆ. ಅಲ್ಲ ರೈಸ್ಗೆ ಇದೇನು ಹಾಕಿದ್ರೆ ಹುಣಸೆಹಣ್ಣ? ಹೌದ್ರಿ ಯಪ್ಪ, ಹುಣಸೆಹಣ್ಣು ಬಿದ್ದವು. ಅಲ್ಲ ಕೊತ್ತಂಬರಿ. ಓಹೋ ಸೋಯಾ ಸಾಸು. ಹುಣಸೆಹಣ್ಣು ಅಂದ್ಕೊಂಡೆ ಸೋಯಾ ಸಾಸು. ಆಯ್ತು ತಗೋರಿ. ಮುಗೀತು ಒಟ್ನಲ್ಲಿ. ಅದು ಹುಣ್ಸೆಹಣ್ಣು ಅನ್ಕೊಂಡೆ. ಹುಣ್ಸೆಹಣ್ಣು ಅಲ್ಲ, ಅದು ಗೋಬಿ ಮಾಡ್ಕೊಂಡಿದ್ರಲ್ಲ ಗೋಬಿ ಅದು. ಅಲ್ಲ ಗೋಬಿ ಸೋಯಾ ಸಾಸ್. ಫ್ರೈಡ್ ರೈಸ್ ಅಲ್ವಾ ಮಾಡ್ತಾ ಇರೋದು? ಓಹೋ ಹೌದೌದು, ಗೋಬಿ ವಿತ್ ಫ್ರೈಡ್ ರೈಸ್. ಮಿಕ್ಸು, ಬರೀ ಮಿಕ್ಸಿಂಗೆಲ್ಲ ಇರ್ತಾರೆ ಯಾವಾಗಲೂ. 5 ಸ್ಟಾರ್ ಸ್ಟಾರ್ಟ್ ಆಯಿತು ತಗೋರಿ. ತಟ್ಟೆಗೆ ಶರ್ವ್ ಮಾಡೋ ಸ್ಟೈಲು ಆಗ್ತಾವ್ರು ತಗೋರಿ. ನೋಡ್ರಿ ಒಂದು ಫ್ರೈಡ್ ರೈಸ್ಗೆ ಒಂದು ಗೋಬಿ ಪೀಸ್. ಇಲ್ಲಪ್ಪ 4 ಪೀಸ್. ಫ್ರೈಡ್ ರೈಸ್ ಒಂದು ತಟ್ಟೆಗೆ ಹಾಕಿದ್ರೆ ಅದಕ್ಕೊಂದು 4 ಪೀಸ್ ಹಾಕಬೇಕು ಕನ್ಫರ್ಮ್. ಈರುಳ್ಳಿ 2, 3 ಸೌತೆಕಾಯಿ ತಗೋರಿ. ಪ್ರೆಸೆಂಟೇಷನ್ ಚೆನ್ನಾಗಿದೆ, ತಿಂದು ನೋಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್, ಮರಿಬೇಡಿ. ಆದರೆ ಝೂಮಲ್ಲಿ ವೆರೈಟಿ ತೋರಿಸ್ತವ್ರಪ್ಪ.